ನಮಸ್ಕಾರ ಡ್ಯೂಡ್, ವೆಲ್ಕಮ್ ಬ್ಯಾಕ್ ಟು ಗಂಧದ ಗುಡಿ ಸೀರೀಸ್ಗೆ. ಇವತ್ತು ನಾನಿದ್ದೀನಿ ಕರ್ನಾಟಕದ ಮೋಸ್ಟ್ ಫೇಮಸ್ ಆಗಿರುವಂಥ ಗೋಸ್ಟ್ ಟೌನ್ ಹತ್ರ. ಆ ಜಾಗ ಯಾವುದು ಅಂದರೆ ಮಲ್ಲೇಶ್ವರ ಅಲಿಯಾಸ್ ಕುದುರೆಮುಖ. ಎಲ್ಲರೂ ಹೇಳಿದಂತೆ ಇಲ್ಲಿ ನಿಜವಾಗ್ಲೂ ಗೋಸ್ಟ್ ಇದೆಯಾ ಅಥವಾ ಫೇಕಾ, ಈ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಈ ಜಾಗ ಬಂದು 1969ರಲ್ಲಿ ಡೆವಲಪ್ಮೆಂಟ್ ಆಗಿರ್ಬೋದು, ಆದರೆ ಈ ಹಿಸ್ಟ್ರಿ ಸ್ಟಾರ್ಟ್ ಆಗಿದ್ದು 1930ರ ಆಸ್ಪಾಸ್ನಲ್ಲಿ. ಅದು ಯಾರಿಂದ ಅಂದರೆ ಸಂಪತ್ ಅಯ್ಯಂಗಾರ್ ಅವರಿಂದ. ಸೊ ಅವರು ಒಂದಿನ ಕುದುರೆ ಏರಿ ಈ ಜಾಗಕ್ಕೆ ಬರ್ತಾರೆ. ಈ ಜಾಗಕ್ಕೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಕಬ್ಬಿಣದ ಅದಿರಿರುತ್ತೆ ಅಂತ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಕೆಲವೊಂದಷ್ಟು ಬಿಲ್ಡಿಂಗ್ಗಳನ್ನ ಕಟ್ಟಿಸಿ ಡೆವಲಪ್ಮೆಂಟ್ ಮಾಡ್ತಿರ್ತಾರೆ. ಅದಾದಮೇಲೆ 1969ರಲ್ಲಿ ಈ KIOCL ಅನ್ನೋ ಒಂದು ಕಂಪ್ನಿ ಬಂದು ಈ ಜಾಗ ಅಂದರೆ ಸುಮಾರು 2,500 ಎಕರೆ ಇರುವಂತ ಜಾಗನ ತಗೊಂಡು ಅಲ್ಲಿಂದ ಏನೋ ಕಬ್ಬಿಣದ ಅದಿರನ್ನ ಏನೋ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಬೇಕಾದಂತ ಕೆಲವೊಂದಷ್ಟು ಲೇಬರ್ಸ್ಗಳಿರ್ತಾರೆ ಅಂಡ್ ಇಲ್ಲಿ ವರ್ಕ್ ಮಾಡಬೇಕಾದಂತ ಒಂದಷ್ಟು ಜನಗಳು ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಇಷ್ಟು ದೊಡ್ಡ ಸಿಟಿ, ಸುಮಾರು ಎಷ್ಟು ಒಂದು 5,000 ಮನೆಗಳಷ್ಟು ಸಿಟಿನ ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ. ಅಂಡ್ ಹೇಳ್ಬೇಕಂದ್ರೆ ಸುಮಾರು 1970ರಲ್ಲಿ ಇಂಥ ದೊಡ್ಡ ಸಿಟಿನ ಕಟ್ಟಿದ್ದಾರೆ ಅಂತಂದ್ರೆ ಸಲ್ಯೂಟ್ ಅಂತಾನೆ ಹೇಳ್ಬೇಕು ಅವ್ರಿಗೆ. ಇಷ್ಟು ದೊಡ್ಡ ಸಿಟಿ ಡೆವಲಪ್ಮೆಂಟ್ ಆಗಿ ಅಷ್ಟು ಕಬ್ಬಿಣ ಅದಿರು ಏನಿತ್ತು ಅದೆಲ್ಲ ಹೆಂಗಪ್ಪ ಸರಬರಾಜು ಆಯ್ತಿತ್ತು ಅಂತಂದರೆ ಇಲ್ಲಿ ಟೋಟಲಾಗಿ 2 ಪೈಪ್ಸ್ ಇದೆ. ಸೊ ಎಂಟ್ರೆನ್ಸಲ್ಲೇ ಅಂದರೆ ನಾವೇನು ಅಲ್ಲಿ ಎಂಟ್ರಿ ಆಗ್ತೀವಿ ಅಲ್ಲೇ ಇತ್ತು. ಸೊ ಅಲ್ಲಿ 2 ಏನೋ ಪೈಪ್ಗಳಿದೆ. ಆ ಪೈಪ್ಗಳ ಮೂಲಕ ಏನು ಈ ಕಬ್ಬಿಣದ ಅದಿರನ್ನ ಕಳಿಸ್ತಾ ಇದ್ರಂತೆ, ಸುಮಾರು 108 ಕಿಲೋಮೀಟರು. ಆ್ಯಂಡ್ ಈಗ ಅಟ್ ಪ್ರೆಸೆಂಟ್ ಅದರಲ್ಲಿ ನೀರು ಹೋಗ್ತಿದೆ. ಫಸ್ಟೆಲ್ಲ ಏನಂತಂದರೆ ಅದರಿಂದ ಕಬ್ಬಿಣದ ಅದಿರು ಹೋಗ್ತಿತ್ತು, ಯಾಕಂದರೆ ಅವಾಗೆಲ್ಲ ಲಾರಿಲ್ಲ ಅಷ್ಟೆಲ್ಲ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀನಿ ಅಂದರೆ ಸುಮಾರು ಕಾಸ್ಟ್ ಆಗೋಗ್ತಿತ್ತು. ಸೊ ಅವ್ರು ತಲೆ ಓಡಿಸಿ ಆ ಥರದ ಪೈಪ್ ಲೈನ್ಗಳನ್ನ ಮಾಡಿ ಇಲ್ಲಿಂದ ಕಬ್ಬಿಣದ ಅದಿರನ್ನ ಏನು ಅಲ್ಲಿಗೆ ಕಳಿಸ್ಕೊಡ್ತಾಯಿದ್ರು. ಸೊ ಅಲ್ಲಿಂದ ನೆಕ್ಸ್ಟ್ ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಷನ್ ಆಗ್ತಿತ್ತು. ಅಲ್ಲಿಂದ ಎಂಟ್ರಿ ತೊಗೊಂಡ ತಕ್ಷಣ ನಮ್ಗೆ ಸಿಗೋದೆ ಫಸ್ಟು ಈ ಕೇಂದ್ರ ವಿದ್ಯಾಲಯ. ಸೊ ಬನ್ನಿ ಇಲ್ಲಿಂದ ಒಳಗಡೆ ಹೋಗಿ ಎಲ್ಲ ನೋಡೋಣ. ಒಂದು ಕಾಲದಲ್ಲಿ ಸುಮಾರು ಸ್ಟೂಡೆಂಟ್ಸ್ಗಳಿಗೆ ಜೀವನ ಆಗಿದ್ದಂಥ ಒಂದು ಯೂನಿವರ್ಸಿಟಿ ಇವತ್ತಿಗೆ ಎಲ್ಲ ಪಾಳು ಬಿದ್ದೋಗೈತೆ. ಬನ್ನಿ ಅದು ನೋಡೋಣ. ದಾರಿ ಮಾತ್ರ ಫುಲ್ಲು ಅದಗಿಟ್ಟೋಗೈತೆ ನೋಡ್ರಿ. ಈಗ ನಾನು ಬಂದಿದ್ದಾರೆ, ನಾನು ಹುಟ್ಟು ನೋಡ್ರಿ. ಜಸ್ಟ್ ಏನು ನಿಮಗೆ ಅದನ್ನ ಕಂಪ್ಲೀಟಾಗಿ ತೋರಿಸ್ಬೇಕು ಅಂತ ಅಷ್ಟೇ. ಸೊ ಕಾಣಿಸ್ತಿದೆ, ಒಂದಾನೊಂದು ಕಾಲದಲ್ಲಿ ಇದೆಲ್ಲ ಯೂನಿವರ್ಸಿಟಿ ಆಗಿತ್ತು. ಬಟ್ ಈಗೆಲ್ಲ ಕಿತ್ತಾಕ್ಬಿಟ್ಟವ್ರೆ, ಏನಂದರೆ ಏನೂ ಇಲ್ಲ ಒಳಗೆ. ಎಷ್ಟೊಂದು ವಿದ್ಯಾರ್ಥಿಗಳಿಗೆ ಜೀವನ ಕೊಟ್ಟಂಥ ಜಾಗ ಇವತ್ತಿಗೆ ಪಾಳು ಬಿದ್ದಿದೆ. ಬನ್ನಿ ಇನ್ನೂ ಆ ಕಡೆಗೆ ಹೋಗೋಣ. ಅಲ್ಲೆಲ್ಲ ಲೈಬ್ರರೀಸು ರೂಮ್ಸು ಎಲ್ಲ ಇದೆ, ನೋಡೋಣ. ನೋಡಿರಿ, ಸುಮಾರು 50 ವರ್ಷದಿಂದ ಹೆಂಗೈತೆ ಅಂತ ಕ್ಲಾಸ್ ರೂಮು. ಬಟ್ ಇಲ್ಲಿ ಓದೋಗಿರೋರು ಎಲ್ಲ ಒಂದು ಒಳ್ಳೊಳ್ಳೆ ಪೊಸಿಷನಲ್ಲಿ ಇರ್ತಾರೆ. ಸೊ ಯಾರಾದರೂ ಈ ವಿಡಿಯೋ ನೋಡ್ತಾಯಿದ್ರೆ ತಪ್ಪದೆ ಕಮೆಂಟ್ ಮಾಡಿ. ಆ್ಯಂಡ್ ನೋಡಿರಿ, ಎಷ್ಟೊಂದು 1,000 ಸ್ಟೂಡೆಂಟ್ಸ್ಗಳಿಗೆ ಜೀವನ ಕೊಟ್ಟಂಥ ಕ್ಲಾಸು ಇವತ್ತು ಫುಲ್ಲು ನಾಶ ಆಗೋಗೈತೆ. ಸುಮಾರು 50 ವರ್ಷದಿಂದನೇ ಇಷ್ಟು ದೊಡ್ಡ ಯೂನಿವರ್ಸಿಟಿ ಕಟ್ಟಿದ್ದಾರೆ ಅಂದರೆ ಅವ್ರಿಗೆಲ್ಲ ಸಲ್ಯೂಟ್ ಹೊಡಿಬೇಕು. ಯಾಕೆಂದರೆ ಇದು ಬಂದು ಕಟ್ಟಿದ್ದು ಎಷ್ಟು 1969-70 ಟೈಮಲ್ಲಿ. ಆ್ಯಂಡ್ ಸುಮಾರು 2014ವರೆಗೂ ರನ್ನಿಂಗ್ ಇತ್ತಂತೆ ಈ ಒಂದು ಯೂನಿವರ್ಸಿಟಿ. ಬಟ್ ಅದೇ ಯಾವಾಗ ಈ ಜಾಗನೆಲ್ಲ ಖಾಲಿ ಮಾಡಬೇಕು ಅಂತ ಬಂತು, ಅಲ್ಲಿಂದ ಆಚೆಗೆ ಇದೆಲ್ಲ ಸ್ಟಾಪ್ ಆಗಿದೆ. ನಿಜ ಈ ಜಾಗ ಎಷ್ಟು ಸೈಲೆಂಟಾಗೈತೆ ಅಂದರೆ ನೋಡ್ಬೋದು, ಎಲ್ಲೂ ಒಂದು ತುಟುಕ್ ಪಿಟುಕ್ ಸೌಂಡ್ ಇಲ್ಲ. ನಾನು ಒಬ್ಬನ ವಾಸೆ ಅಷ್ಟೇ ಬರ್ತಾಯಿದೆ. ಈ ಸ್ಟ್ರಕ್ಚರ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೋಸ್ಟ್ ಟೌನ್ ಅನಿಸುತ್ತೆ. ಬಟ್ ಇನ್ನೂ ಟೈಮ್ ಸುಮಾರು 2:30 ಆಗಿರೋದ್ರಿಂದ ನನಗೇನೋ ಅಷ್ಟು ಆ ಫೀಲ್ ಬರ್ತಿಲ್ಲ. ಸೊ ಸಂಜೆವರೆಗೂ ವೆಯ್ಟ್ ಮಾಡಿ ನೋಡ್ತೀನಿ ನಿಜವಾಗ್ಲೂ ಆ ಥರದ್ದು ಏನಾದರೂ ಇದೆಯಾ ಇಲ್ವಾ ಅಂತ. ದಾರಿಲಿ ಬರ್ತಿರ್ಬೇಕಾದಾಗ ಇಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತು. ಸೊ ಅವಣ್ಣನ ಕೇಳಿದೆ. ಆ್ಯಕ್ಚುಲಿ ಇದು ಬಂದು ಹಾಸ್ಪಿಟಲ್ ಅಂತೆ. ನೋಡ್ರಿ, ಎಷ್ಟೊಂದು ಸಾವಿರಾರು ಮಕ್ಕಳಿಗೆ ಜನ್ಮ ಕೊಟ್ಟಂಥ ಜಾಗ, ಎಷ್ಟೊಂದು ಜನರಿಗೆ ಏನು ಚಿಕಿತ್ಸೆ ಮಾಡಿದಂಥ ಜಾಗ. ಸೊ ಇವತ್ತು ಇದಕ್ಕೇ ಕಾಪಾಡೋಕ್ಕೆ ಯಾರೂ ಇಲ್ಲ. ಸೊ ಎಲ್ಲ ನೋಡ್ಬೋದು,
ಎಲ್ಲ ಪಾಳು ಬಿದ್ದೋಗಿದೆ. ಆ್ಯಂಡ್ ಒಂದು ವೇಳೆ ಏನಾದರೂ ಗೌರ್ಮೆಂಟ್ ಅವರೆಲ್ಲ ಏನೂ ತಡೆ ಹಾಕಿರಲಿಲ್ಲ ಅಂದರೆ ಇವತ್ತಿಗೆ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸಿಟಿ ಆಗ್ತಿತ್ತು. ಯಾಕಂದರೆ ಆಗಿನ ಕಾಲದಲ್ಲಿ ಹೇಳ್ತಿದ್ರಂತೆ, ಏನು ಸಿಂಗಾಪುರ್ ಹೋಲಿಕೆ ಮಾಡಿ ಹೇಳ್ತಿದ್ರಂತೆ ಈ ಒಂದು ಜಾಗನ. ಸೊ ನೋಡ್ಬೋದು ಇವತ್ತಿಗೆಲ್ಲ ಹಾಳಾಗೋಗಿದೆ. ಇಲ್ಲಿ ವಾಸ ಮಾಡ್ತಿದ್ದಂಥ ಸುಮಾರು ಒಂದು 20,000 ಜನ ಏನು ಈ ಜಾಗನ ಖಾಲಿ ಮಾಡಿರ್ಬೋದು. ಆದರೆ ಸ್ಟಿಲ್ ಇನ್ನೂ 100-200 ಜನ ಇಲ್ಲೇ ಜೀವನನ ಕಟ್ಕೊಂಡು ಜೀವನನ ನಡೆಸ್ತಿದ್ದಾರೆ. ಅವ್ರಿಗೆ ಬೇಕಾದಂಥ ಏನು ಮನೆ ಆಗಿರ್ಬೋದು, ಫೆಸಿಲಿಟೀಸ್ ಆಗಿರ್ಬೋದು ಎಲ್ಲನೂ ಈ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿರುವಂಥ ಜನಗಳು ಕೆಲವೊಂದಷ್ಟು ಜನ ಸೆಕ್ಯೂರಿಟೀಸು ಇದ್ದಾರೆ, ಕೆಲವೊಂದಷ್ಟು ಜನ ಪೂಜಾರಿಗಳಿದ್ದಾರೆ, ಇನ್ನೂ ಒಂದಷ್ಟು ಜನ ಕೆಲವೊಂದು ಕೆಲಸಗಳನ್ನ ಮಾಡಿಕೊಂಡು ಇಲ್ಲೇ ಇನ್ನೂ ಬದುಕನ್ನ ಕಟ್ಕೊಂಡು ಜೀವನನ ನಡೆಸ್ತಿದ್ದಾರೆ. ಗೈಸ್, ನಿಮ್ಗೆ ಇವಾಗ ಒಂದು ಸರ್ಪ್ರೈಸ್ ಜಾಗ ತೋರಿಸ್ತೀನಿ ಬನ್ನಿರಿ. ಕಾಣಿಸ್ತಿದ್ಯಾ? ಅದು ಬಂದು ಥಿಯೇಟ್ರು. ಸುಮಾರು ಎಷ್ಟು ಆಗಿನ ಕಾಲದಲ್ಲಿ ಟೋಟಲ್ ವಾರದಲ್ಲಿ 3 ದಿನ ಸಿನಿಮಾ ಆಗ್ತಿದ್ರಂತೆ. ನೋಡ್ರಿ, ಸಿನಿಮಾ ಥಿಯೇಟ್ರು ನೋಡ್ರಿ. ಕಂಪ್ನಿ ಕಡೆಯಿಂದ ಆಗಿನ ಕಾಲದಲ್ಲಿ ಇಲ್ಲಿಗೆ ಅಂದರೆ ಇಲ್ಲಿ ವಾಸ ಮಾಡ್ತಿರೋ ಜನರುಗಳಿಗೆ ನೀರು ಬೇಕು ಅಂತ ಚಾನಲ್ಗಳನ್ನೂ ಮಾಡಿಸಿದ್ದಾರೆ. ಸೊ ಕಾಣಿಸ್ತಿದ್ಯಾ? ಆ್ಯಂಡ್ ಈ ಜಾಗ ಇಷ್ಟೇ ಅಲ್ಲ, ಇನ್ನೂ ಇದೆ. ಸೊ ಅಲ್ಲಿ ಒಳಗೆ ಹೋಗಬೇಕು. ಸೊ ಅದಕ್ಕೆ ಪರ್ಮಿಷನ್ ಇಲ್ಲ. ಆ್ಯಂಡ್ ಈ ಕಡೆನೂ ಒಂದಷ್ಟು ಮನೆಗಳಿದೆ, ಅದಕ್ಕೆ ಪರ್ಮಿಷನ್ ಇಲ್ಲ. ಸೊ ಹಾಗಾಗಿ ಆ ಕಡೆ ಎಲ್ಲ ಹೋಗೋಕ್ಕಾಗ್ತಿಲ್ಲ. ಆ್ಯಂಡ್ ಇದು ಬಂದು ಈಗ ಪ್ರೆಸೆಂಟ್ ಇಲ್ಲಿ ವಾಸ ಮಾಡ್ತಿರುವಂಥ 100-200 ಜನಕ್ಕೆ ಅವ್ರಿಗೇನೋ ಎಮರ್ಜೆನ್ಸಿ ಹೆಲ್ತ್ ಬೇಕು ಅಂತ ಸೊ ಇಲ್ಲೇ ಒಂದು ಫೆಸಿಲಿಟಿನೂ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಯಾರಿಗಾನ ಏನಾನ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಟಪ್ಪನಾಗೆ ಇಲ್ಲೇ ಡಾಕ್ಟ್ರ್ ಇರ್ತಾರೆ ಮತ್ತು ನರ್ಸ್ ಬಂದು ಅಲ್ಲಿರ್ತಾರೆ. ಸೊ ಅವರೇ ಚೆಕ್ ಮಾಡುವಂಥದ್ದು. ಟೋಟಲಾಗಿ ಈ ಒಂದು ಸಿಟಿಲಿ 3 ಸ್ಕೂಲ್ಗಳಿದೆ. ಅದರಲ್ಲಿ ಗೌರ್ಮೆಂಟ್ ಸ್ಕೂಲ್ ಈಗಲೂ ಒಂದು ರನ್ನಿಂಗ್ ಇದೆ. ಅದ್ರ ಜೊತೆಗೆ ಮುಚ್ಚೋಗಿರೋದೊಂದು ಇದೊಂದಿದೆ. ಸೊ ಇದು ಬಂದು ಕಾಲೇಜು. ಆ್ಯಂಡ್ ನೋಡ್ರಿ, ಪೂರ್ತಿ ಇವಾಗ ನಾಶ ಆಗೋಗೈತೆ. ಸೊ ಒಟ್ಟಿನಲ್ಲಿ ಒಂದು ಒಳ್ಳೆ ನೇಚರ್ ಮಧ್ಯೆ ಒಂದು ಒಳ್ಳೆ ಕಾಲೇಜ್ ಇತ್ತು ಆಗ. ಒಂದು ಒಟ್ಟಿನಲ್ಲಿ ಎಜುಕೇಷನ್ಗಳಿಗೆ ಒಂದು ಒಳ್ಳೆ ಅದ್ಭುತವಾದಂಥ ಜಾಗ ಅಂತ ಅನ್ಬೋದು. ಬಟ್ ಈಗೆಲ್ಲ ನೋಡ್ರಿ ನಾಶ ಆಗೋಗೈತೆ. ರೂಮ್ಸ್ ಆಗಿರ್ಬೋದು, ಫುಲ್ಲು ಕಾರಿಡಾರು, ಏನಂದರೆ ಏನೂ ಇಲ್ಲ. ಬಟ್ ಯಾರೆಲ್ಲ ಇಲ್ಲಿ ಎಜುಕೇಷನ್ ಮಾಡಿದರೆ ಪುಣ್ಯವಂತರು ಅನ್ಬೋದು. ಕಾಣಿಸ್ತಿದೆಯಾ? ಫುಲ್ಲು ನಾಶ ಆಗೋಗೈತೆ. ಈ ಥರ ನೇಚರ್ ಮಧ್ಯೆ ಓದೋದನ್ನು ಸಹ ಪುಣ್ಯ ಮಾಡಿರಬೇಕು ಗಾಯ್ಸ್. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ, ಇನ್ನು ಥಿಯೇಟ್ರಿಂದ ಒಂಚೂರು ಮುಂದೆ ಬಂದರೆ ನೋಡ್ಬೋದು ಫುಲ್ಲು ಪಾಳು ಬಿದ್ದಿರೋದು ಒಂದು BHK ಮನೆಗಳು ಒಂದಷ್ಟಿದೆ. ಅದ್ರ ಜೊತೆಗೆ ಅಲ್ಲೇನೋ ಅಂಗಡಿ ಕಾಣಿಸ್ತಿದೆ ಬನ್ರಿ ನೋಡೋಣ. ಏನು ತರಕಾರಿ ಅಂಗಡಿ ಆಗಿರ್ಬೋದು, ಸ್ಟೋರ್ಸು, ಮತ್ತು ಏನೋ ದಿನಸಿ ಅಂಗಡಿ ಆಗಿರ್ಬೋದು, ಪ್ರತಿಯೊಂದು ಅಂಗಡಿನೂ ಐತೆ. ಸೊ ಎಲ್ಲ ಇವಾಗ ಹಾಳು ಬಿದ್ದೋಗಿದೆ. ಆ್ಯಂಡ್ ಮೇಲ್ಗಡೆ ಇರೋದೆಲ್ಲ ರೂಮ್ಸ್ ಅನಿಸುತ್ತೆ. ಸೊ ಒಂದು ಸಿಟಿಗೆ ಏನು ಬೇಕು ಫೆಸಿಲಿಟಿ ಅದು ಕಂಪ್ಲೀಟಾಗಿ ಈ ಒಂದು ಜಾಗದಲ್ಲಿತ್ತು. ಸೊ ಹಾಗಾಗಿ ಆಗಿನ ಕಾಲದಲ್ಲಿ ಇದನ್ನು ಸಿಂಗಾಪುರ್ಗೆ ಕಂಪೇರ್ ಮಾಡ್ತಿದ್ರಂತೆ. ಗೈಸ್ ಬನ್ನಿ ಒಂದೇ ಒಂದು ಮನೆನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇದು ಯಾವುದೋ ಒಂದೇ ಒಂದು ತಪ್ಪಿದೆ, ಹೋಗೋಣ. ಭಯ ಏನಂದರೆ ಅಲ್ಲೊಂದು ಹಸು ಗುರುಗುಟ್ಕೊಂಡು ನೋಡ್ತೈತೆ, ಗಾಡಿಗೆ ಏನಾರ ಮಾಡಿಬಿಡುತ್ತಾ ಅನ್ನೋದೇ ಭಯ. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ನೋಡ್ರಿ, ಆಗಿನ ಕಾಲದಲ್ಲಿ ವಾಸ ಮಾಡೋಕ್ಕೆ ಏನು ಬೇಕಿತ್ತು, BHK ಮನೆಗಳು ಮತ್ತು ಕಬೋರ್ಡು, ಕಾಣಿಸ್ತಿದೆಯಾ, ಕಿಚನ್ನು ಆ್ಯಂಡ್ ಬಾತ್ರೂಮು, ಸ್ನಾನದ ಮನೆ, ವಾಶ್ ಮಿಷಿನು, ಮತ್ತೊಂದು ರೂಮು. ಸೊ ಇದೊಂದು ರೂಮು. ಸೊ 2 BHK ಗೈಸ್. ಆ್ಯಕ್ಚುಲಿ ಇದು ಒಂದೊಳ್ಳೆ ಜೀವನ ಮಾಡೋಕ್ಕೆ ಏನು ಬೇಕು ಎಲ್ಲ ಇದೊಂದು ಜಾಗದಲ್ಲಿ. ಆ್ಯಂಡ್ ಫಸ್ಟ್ ಫ್ಲೋರ್ಗೆ ಹೋಗೋಣ, ಬನ್ನಿ ಹೋಗೋಣ. ಪೊಲೀಸ್ ಬರೋಕ್ಕೆ ಮುಂಚೆ ಬಂದು ನೋಡ್ರಿ, ರೂಮು, ದೊಡ್ಡ ಹಾಲು ಕಾಣಿಸ್ತಿದೆಯಾ? ಸೇಮ್ ಇದನ್ನು 1 BHK, ಒಂದು ಹಾಲು, ಕಿಚನ್ನು, ಬಾತ್ರೂಮು, ಸ್ನಾನದ ಮನೆ,
ಇದೊಂದು ರೂಮು ಆ್ಯಂಡ್ ಇದೊಂದು ರೂಮು. ಸೊ ಕಂಪ್ಲೀಟಾಗಿ ಏನು ಬೇಕು ಎಲ್ಲ ಫೆಸಿಲಿಟಿ ಆಗಿನ ಕಾಲದಲ್ಲಿ. ಆ್ಯಂಡ್ ಅದು ಬಂದು ಬಾಲ್ಕನಿ. ಗೈಸ್ ಮತ್ತೊಂದು ಮನೆಗೆ ಬಂದಿದ್ದೀನಿ ನೋಡಿರಿ. ಇದು ಬಂದು ಹಾಲು. ಸೇಮು ಯಾರೂ ಇಲ್ಲ. ನನಗೆ ಈಗ ಮಾತಾಡೋಕ್ಕೆ ಭಯ ಆಗ್ತೈತಿ, ಎಪ್ಪೋ ಎಲ್ಲಿ ಕೇಳಿಸ್ತಾರೆ ಬಂದ್ಬಿಡ್ತಾರೆ ಅಂತ. ಹಸು ಎಲ್ಲ ಸಗಣಿ ಹಾಕ್ಕೊಂಡು ಇಲ್ಲ ಐತೆ. ವಾರ್ಡ್ರೋಬ್ ಕಬೋರ್ಡ್ಗಳೆಲ್ಲ ಐತೆ ನೋಡಿರಿ. ಇದು ರೂಮ್ ಆ್ಯಕ್ಚುಲಿ. ಆ್ಯಂಡ್ ಅದ್ರ ಜೊತೆಗೆ ಈ ಕಡೆ ಒಂದು ರೂಮು. ಸೊ ಇದಾದಮೇಲೆ ಅದೊಂದು ಸ್ನಾನದ ಮನೆ, ವಾಶ್ರೂಮು, ಜೊತೆಗೆ ಇದು ಕಿಚನ್. ಏನು ಭಯ ಅಂತಂದರೆ ಫೈನ್ ಹಾಕ್ಬಿಡ್ತಾರೆ ₹1000. ಅದೊಂದೇ ಭಯ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಸೊ ಬಂದರೆ ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫೀಲ್ ಮಾತ್ರ ಗೋಸ್ಟ್ ಟೌನ್ ಥರನೇ ಬರುತ್ತೆ, ಬಟ್ ಆದರೆ ಆ ಥರದ್ದೇನೂ ಇಲ್ಲ ನೋಡಿರಿ. ಒಂದು ದೊಡ್ಡ ಹಾಲು, ಅದ್ರ ಜೊತೆಗೆ ರೂಮು. ಈ ಬೇರುಗಳೆಲ್ಲ ಹೋಗಿರೋ ರೀತಿ ನೋಡಿ, ಈಗ ಭಯಂಕರವಾಗೈತೆ. ಕಿಚನ್ನು, ಜೊತೆಗೆ ವಾಶ್ರೂಮು, ಸ್ನಾನದ ಮನೆ, ಅದೇ ಥರ ರೂಮ್ಸೇ ಎಲ್ಲ. ಯಾರನ್ನ ಹಾರರ್ ಸಿನಿಮಾ ತೆಗಿಬೇಕಂದ್ರೆ ಕಣ್ಣು ಮುಚ್ಕೊಂಡು ತೆಗಿಬೋದು, ಅಷ್ಟು ಭಯಂಕರವಾಗಿದೆ. ಒಬ್ಬನೇ ಇದ್ದೀನಿ. ಸುಮಾರು ಸುತ್ತಮುತ್ತ ಆಲ್ಮೋಸ್ಟ್ 3 to 4 ಕಿಲೋಮೀಟರ್ಸ್ ರೌಂಡಿಂಗ್ ಯಾರೂ ಇಲ್ಲ. ಯಾರನ್ನ ಬಂದು ಹೊಡೆದಾಕಿದ್ರು ಯಾರು ಕೇಳೋದಿಲ್ಲ. ಬಟ್ ಆದರೂ ಏನೋ ಒಂದು ಅಡ್ವೆಂಚರ್ ಮಾಡ್ತಿರೋದು ಏನಕ್ಕೆ ಅಂತಂದ್ರೆ ಇಂಥ ಜಾಗಗಳನ್ನ ನಿಮಗೆ ತೋರಿಸ್ಬೇಕು ಅನ್ನೋದೇ ಮೂಲ ಉದ್ದೇಶ. ಆ್ಯಂಡ್ ಈ ಥರದ ಜಾಗ ನಮ್ಮ ಕರ್ನಾಟಕದಲ್ಲಿ ಇದೆ ಅನ್ನೋದು ನಿಮ್ಗೆ ತಿಳಿಸ್ಬಿಡ್ಬೇಕು. ಸೊ ಇಷ್ಟು ರಿಸ್ಕ್ ತೊಗೊಂಡು ಇಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇರೋದ್ರಿಂದ ನನಗೆ ನೀವು ಒಂದೇ ಒಂದು ಹೆಲ್ಪ್ ಮಾಡಬೇಕು. ಏನು ಅಂತಂದರೆ ಈ ವಿಡಿಯೋನ ಯಾರೆಲ್ಲ ನೋಡ್ತೀರಾ ಎಲ್ಲರೂ ಲೈಕ್ ಮಾಡಿ. ಆ್ಯಂಡ್ ವಿಡಿಯೋ ಚೆನ್ನಾಗಿಲ್ಲದೆ ಇರಲಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಏನು ಚೆನ್ನಾಗಿಲ್ವೋ ಅದನ್ನು ಕಮೆಂಟ್ ಮಾಡಿ. ಇಷ್ಟ ಆದರೆ ಏನು ಸಖತ್ತಾಗಿತ್ತು ಅಂತಲೂ ಕಮೆಂಟ್ ಮಾಡಿ. ಸೊ ನಿಮ್ಮ ಒಂದು ಲೈಕು, ಒಂದು ಕಮೆಂಟು, ಒಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನಗೆ ಇನ್ನೂ ಜೋರು ಸಿಗುತ್ತೆ ಮತ್ತು ಇನ್ನೂ ಒಂದಷ್ಟು ಜನಕ್ಕೆ ಈ ವಿಷಯ ತಲುಪುತ್ತೆ. ಸೊ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ನು ಒತ್ತಿ. ಅದ್ರ ಜೊತೆಗೆ ಬೆಲ್ ಐಕನ್ನು ಒತ್ತಿ. ಯಾಕಂದರೆ ಈ ಥರದ ವೀಡಿಯೋ ಮಾಡಿದಾಗ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಟಪ್ಪನಂಗೆ ಬರುತ್ತೆ. ಸೊ ನೀವು ನನ್ನ ಮುಂದಿನ ವೀಡಿಯೋಗಳನ್ನೂ ನೋಡ್ಬೋದು. ಈ ಜಾಗನ ಯಾಕಪ್ಪ ಇಷ್ಟು ರಿಸ್ಟ್ರಿಕ್ಷನ್ ಮಾಡಿದಂದರೆ ಕೆಲವೊಂದಷ್ಟು ಅಲ್ಕ ನನ್ನ ಮಕ್ಕಳಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಈ ಥರ ಜಾಗಕ್ಕೆ ಬಂದಾಗ ಈ ಥರ ಪ್ಲೇಸ್ನ ನೋಡ್ಕೊಂಡು ಹೋಗಿದೆ ಒಳಗೋಗಿ ಗಾಂಜಾಯಿ ಹೊಡೆದು ಮತ್ತು ಡ್ರಗ್ಸ್ನ ತಗೊಳ್ಳೋದು, ಈ ಥರದ್ದೆಲ್ಲ ಮಾಡಿರೋದ್ರಿಂದ ಸುಮಾರಷ್ಟು ತೊಂದರೆಗಳಾಗಿ ಇಲ್ಲಿ ನಾರ್ಮಲಾಗಿ ಟೂರಿಸ್ಟ್ಗಳು ಹೋಗ್ಬೇಕು ಅಂದರೂ ಅವ್ರಿಗೂ ಸಹ ಸಾವಿರಾರು ಪ್ರಶ್ನೆಗಳು ಮತ್ತು ಪರ್ಮಿಷನ್ಗಳು ಎಲ್ಲ ಥರದ ತೊಂದರೆಗಳಾಗ್ತಿದೆ. ಬಿಫೋರ್ ಯಾರೆಲ್ಲ ಹೋಗ್ತಾಯಿದ್ರು ಅವಾಗ ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಬಟ್ ಈ ರೀತಿ ಅಲ್ಕ ಕೆಲಸ ಮಾಡಿರೋದ್ರಿಂದ ಈಗ ನಮ್ಮಂಥವ್ರು ಹೋಗಬೇಕು, ಕ್ರಿಯೇಟರ್ಸ್ಗಳು ಏನೋ ಒಂದು ವೀಡಿಯೋ ಮಾಡಿ ಏನೋ ಒಂದು ತೋರಿಸ್ಬೇಕು ಅಂತ ಅಂದ್ಕೊಂಡಾಗ ನನ್ನ ಮಕ್ಕಳಿಂದ ನಮಗೂ ತೊಂದರೆ. ಸೊ ಯಾರನ್ನ ಈ ಜಾಗಕ್ಕೆ ಬಂದಾಗ ಆ ಥರ ಕೆಲಸಗಳನ್ನ ಬಿಟ್ಬಿಟ್ಟು ನೆಮ್ಮದಿಗೆ ಈ ಥರದ್ದು ಒಂದು ಸಿಟಿ ಇತ್ತು ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಆ್ಯಂಡ್ ಏನಾನ ಇನ್ಫಾರ್ಮೇಷನ್ ಬೇಕಿತ್ತು ಅಂದ್ರೆ ಅಕ್ಕಪಕ್ಕದವ್ರನ್ನ ಕೇಳಿ ತಿಳ್ಕೊಳ್ಳಿ. ಈ ಜಾಗ ಹೆಂಗಿತ್ತಣ್ಣ ಅವಾಗ? 22,000 ಜನ ಇದ್ದರು. ಸುಮಾರು ಕೆಲಸ ನಡೀತಿತ್ತು. ಮತ್ತು ಇಲ್ಲಿ 24 ಗಂಟೆ ಕೆಲಸ ನಡೀತಿತ್ತು. ಪ್ಲಾಂಟು ರನ್ನಿಂಗ್ ಆಗ್ತಿತ್ತು. ಮತ್ತು ಇಲ್ಲಿಂದ ನೀರು ಮಂಗಳೂರಿಗೆ ಹೋಗ್ತಿತ್ತು. ಕಬ್ಬಣ ಇಲ್ಲಿಂದ ಹೋಗ್ತಿತ್ತು. ಮೈಸೂರಿಂದ ಕಲ್ಲು ಪುಡಿ ತಂದು ಇಲ್ಲಿ ಮಾಡಿ ಇಲ್ಲಿಂದ ಮಂಗಳೂರಿಗೆ ಹೋಗ್ತಿತ್ತು ಪೈಪಲ್ಲೇ. ನಾನು ಒಳಗಡೆ ಕೇಳಿದಾಗ ಒಂದಷ್ಟು ಜನ ಹೇಳಿದ್ರು ಈ ಜಾಗನ ಒಳ್ಳೆ ಸಿಂಗಾಪುರ್ಗೆ ಹೋಲಿಸ್ತಿದ್ರಂತಲ್ಲಣ್ಣ. ಸಿಂಗಾಪುರಿಗೆ ಸೆಕೆಂಡ್ ಬಾಂಬೆ ಅಂತ ಹೆಸರು ಬರ್ತಿತ್ತು. ಸೆಕೆಂಡ್ ಬಾಂಬೆ ಏನಂದ್ರೆ ಅಷ್ಟು ಡೆವಲಪ್ಮೆಂಟ್ ಆಗಿತ್ತಲ್ಲ ಅಣ್ಣ ಇದು. ಅದೇ ಒಳಗಡೆ ಹೋಗಿದ್ನಲ್ಲ, ನೋಡಿದೆ ಕೆಲವೊಂದಷ್ಟು ಬಿಲ್ಡಿಂಗ್ಗಳು ಏನು ಯೂನಿವರ್ಸಿಟಿಯಿಂದ ಹಿಡಿದು ಪ್ರತಿಯೊಂದು ಐತೆ. ನೀವು ಸುಮಾರು ಎಷ್ಟು ವರ್ಷದಿಂದ ಇರೋದಿಲ್ಲ? ನಾನು 77ರಿಂದ ಇಲ್ಲಿದ್ದೀನಿ. 77ರಿಂದ ಅಂದರೆ ನೀವು ಮೂಲ ಬಂದು ಶಿವಮೊಗ್ಗ. ನೀವು ಅವಾಗಿಂದ ಇಲ್ಲೇ ಜೀವನ ಮಾಡ್ಕೊಂಡಿರೋದು? ಫಸ್ಟ್ ಮೈನಿಂಗಲ್ಲಿ ನೀವು ಕೆಲಸ ಮಾಡಿದ್ರಾ? ಸಿವಿಲಾ? ಒಳಗಡೆ ಕನ್ಸ್ಟ್ರಕ್ಷನ್ದು. ಗೈಸ್ ಫೈನಲಿ
ನಾನು ಹಿಂದೆ ನೋಡ್ತಿರಲ್ಲ, ಇದು ಯಾವುದೇ ರೀತಿಯಾದಂಥ ಗೋಸ್ಟ್ ಟೌನ್ ಅಲ್ಲ. ಇದು ಬಂದು ಎಲ್ಲರೂ ನಾರ್ಮಲಾಗಿ ಜೀವನ ಮಾಡಿ ಹೋದಂಥ ಜಾಗ. ಆ್ಯಂಡ್ ಇಂಡಿಯಾದಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಸಿಟಿ ಆಗಬೇಕಾಗಿರುವಂಥ ಜಾಗ ಇವತ್ತಿಗೆ ಕಣ್ಮರೆ ಆಗಿದೆ. ಖುಷಿ ಕೊಡೋ ವಿಷಯ ಏನಂತಂದರೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಮೈನಿಂಗ್ ಏರಿಯಾ, ಆ ಮೈನಿಂಗ್ ಏರಿಯಾನ ಯಾರೆಲ್ಲ ಹೋರಾಡಿ ಸ್ಟಾಪ್ ಮಾಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದರೆ ಇವತ್ತಿಗೇನಾದರೂ ಇನ್ನೂ ಈ ಮೈನಿಂಗ್ ಕಂಟಿನ್ಯೂ ಇದ್ದಿದ್ರೆ ಇಲ್ಲಿರುವಂಥ ಸುತ್ತಮುತ್ತ ಇದ್ದಂಥ ಗುಡ್ಡಗಳಿರ್ಬೋದು, ಕಾಡಿರ್ಬೋದು, ಎಲ್ಲನೂ ನಾಶ ಆಗೋಗ್ತಿತ್ತು. ಸೊ ನೋಡೋಕ್ಕೆ ಏನೂ ಇರ್ತಾ ಇರಲಿಲ್ಲ. ಆ್ಯಂಡ್ ಪ್ರಾಣಿಗಳಿಗಂತೂ ಬದುಕೋಕ್ಕೆ ಆಗ್ತಾ ಇರಲಿಲ್ವೇನೋ. ಸೊ ಯಾರೆಲ್ಲ ಈ ಜಾಗದಲ್ಲಿ ಏನು ಪರಿಸರ ಉಳಿಸ್ಬೇಕು ಅಂತ ಹೋರಾಡಿದಾರೋ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಇಷ್ಟ ಆಗಿಲ್ಲ ಅಂತಂದ್ರೂ ಕಮೆಂಟ್ ಮಾಡಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕೆಂದರೆ ನೆಕ್ಸ್ಟ್ ನನ್ನ ವೀಡಿಯೋ ಬಂದಾಗ ಅದು ನೋಟಿಫಿಕೇಷನ್ ಥರ ಬರುತ್ತೆ. ಸೊ ನೀವು ನೆಕ್ಸ್ಟ್ ನನ್ನ ಯಾವುದೇ ವೀಡಿಯೋಗಳಿದ್ರೂ ನೋಡ್ಬೋದು. ಸೊ ಇದಿಷ್ಟು ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸೈನಿಂಗ್ ಆಫ್ ಕರ್ಣ.